ಸೊ ಈ ವಿಡಿಯೋದಲ್ಲಿ ಮೋರ್ ದ್ಯಾನ್ 20 MCQs ಆನ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ವಿಲ್ ಬಿ ಕವರ್ಡ್ ವಿತ್ ಎಕ್ಸ್ಪ್ಲನೇಷನ್. ಹೆಲೋ ಸ್ಟೂಡೆಂಟ್ಸ್, ಈಗಾಗಲೇ ಸೆಕೆಂಡ್ ಚಾಪ್ಟರ್ ಮೇಲೆ MCQ, ಸೊ ಅದರಲ್ಲಿ ಕೆಲವೊಂದಿಷ್ಟು ಇನ್ನಷ್ಟು ನೀವು MCQs ನಿಮಗೆ ಬೇಕಾಗಿತ್ತು ಅಂತಂದರೆ ಅಗೇನ್ ಚಾನಲಲ್ಲಿ ಪೋಸ್ಟ್ಗಳ ಮುಖಾಂತರ ನಾನು ಕೆಲವೊಂದಿಷ್ಟು MCQಗಳನ್ನು ನಾನು ಹಾಕಿದ್ದೀನಿ, ಕಮೆಂಟ್ ಕೂಡ ಮಾಡಿದೆ ಆನ್ಸರ್ ಅದರಲ್ಲಿ. ಸೊ ಅದನ್ನು ನೀವು ಒಂದು 10 to 12 ಇದೆ, ಸೊ ಅದ್ರದ್ದೊಂದು ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ನಾವು ಥರ್ಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ನಿಮಗೆ MCQಗಳು ಯಾವ್ದು ಬರುತ್ತೆ ಅಂತಂದರೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಬಿಕಾಸ್ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ನಿಮಗೆ ಟೈಮ್ ಇಲ್ಲ ಅದೆಲ್ಲ ನೋಡಲಿಕ್ಕೆ ಅಂತ ಹೇಳಿ. ಬಟ್ ಕೆಲವೊಬ್ಬರು ಎಕ್ಸ್ಪ್ಲೇನ್ ಮಾಡಿ ಅಂದ್ರಿ, ಸೊ ಹಾಗಾಗಿ ಜಸ್ಟ್ ತುಂಬ ಬ್ರೀಫಾಗಿ ನಾನು ಈ ಕ್ವೆಶನ್ಗೆ ಏನು ಬೇಕು ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೇಲ್ ಆಕ್ಸೆಸರಿ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್. ಓಕೆ, ಸೊ ಇದರಲ್ಲಿ ಆಪ್ಷನ್ಸ್ ಬಲ್ಬೋಯುರಿಥ್ರಲ್, ಸೆಮೈನಲ್ ವೆಸಿಕಲ್, ಪ್ರೋಸ್ಟೇಟ್, ಇದು ಮೂರು ಕೂಡ ಆಕ್ಸೆಸರಿ ಗ್ಲ್ಯಾಂಡ್. ಸೊ ಹಾಗಾಗಿ ಎಪಿಡಿಡೈಮಿಸ್ ಏನಿದೆಯಲ್ಲ, ದಿಸ್ ಈಸ್ ಆಕ್ಸೆಸರಿ ಡಕ್ಟ್. ಓಕೆ, ಸೊ ಇದು ಮೇಲ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಲ್ಲ. ನೆಕ್ಸ್ಟ್, ದ release of sperms from the seminiferous tubule is called as spermiogenesis, spermatogenesis, spermatiosis and spermiation. Okay, so correct option is spermiation. Okay, so spermiation alli release of sperms from seminiferous tubule ge spermiation antivi. Spermiogenesis ಅಂತಂದ್ರೆ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡ್ ಇದ್ದಿದ್ದು ಮೊಟೈಲ್ ಸ್ಪರ್ಮ್ ಅಥವಾ ಸ್ಪರ್ಮ್ಯಾಟೋಜೋವಾ ಆಗುತ್ತೆ, ಇದನ್ನು ಸ್ಪರ್ಮಿಯೋಜೆನಿಸಿಸ್ ಅಂತಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಸ್ಪರ್ಮಿಯೇಷನ್. ನೆಕ್ಸ್ಟ್, ದ ಕಾಮನ್ ಡಕ್ಟ್ ಫಾರ್ಮ್ಡ್ ಬೈ ದ ಯೂನಿಯನ್ ಆಫ್ ದ ಡಕ್ಟ್ ಆಫ್ ಸೆಮೈನಲ್ ವೆಸಿಕಲ್ ಆ್ಯಂಡ್ ವ್ಯಾಸ್ ಡಿಫರೆನ್ಸ್ ಈಸ್ ಎಜಾಕ್ಯುಲೇಟರಿ ಡಕ್ಟ್. ಓಕೆ, ಸೊ ದೀಸ್ ಆರ್ ಆಕ್ಸೆಸರಿ ಡಕ್ಟ್ಸ್. ಇದು ಮೂರು, ಎಪಿಡಿಡೈಮಿಸ್, ರೀಟೇಟೆಸ್ಟಿಸ್, ಅದಾದ ನಂತರ ವ್ಯಾಸ್ ಡಿಫರೆನ್ಸ್ ಆ್ಯಂಡ್ ವ್ಯಾಸ್ ಎಫರೆನ್ಸ್. ಓಕೆ, ಸೊ ಇದು ನಾಲ್ಕಿದೆ. Now, the cell found in the interstitial space of testis outside the seminiferous tubule is called as. So, interstitial space ಅಲ್ಲಿ ಇರುವಂಥ ಸೆಲ್ಸ್ ಯಾವುದು? ಸರ್ಟೋಲಿ ಸೆಲ್ಸ್, ಲೇಡಿಗ್, ಫಾಲಿಕ್ಯುಲರ್, ಸ್ಪರ್ಮ್ಯಾಟೋಗೋನಿಯಲ್ ಸೆಲ್. ಸೊ ದ ರೈಟ್ ಆಪ್ಷನ್ ಈಸ್ ಲೇಡಿಗ್ ಸೆಲ್ಸ್. ಇದನ್ನು ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕೂಡ ಕರೀತಾರೆ. ಟೆಸ್ಟೋಸ್ಟಿರಾನ್ or androgens are secreted by Sertoli cells, Leydig cells, follicular or spermatogonial cells. ಇದಕ್ಕೆ ರೈಟ್ ಆಪ್ಷನ್ ಲೇಡಿಗ್ ಸೆಲ್ಸ್. ಓಕೆ, ಸೊ ಲೇಡಿಗ್ ಸೆಲ್ಸು ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿರುತ್ತೆ, ಹಾಗಾಗಿ ಇದನ್ನು ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತಾರೆ. ಇದರಿಂದ ಆಂಡ್ರೋಜನ್ ಸೀಕ್ರೀಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ನೌ, ದ ನಂಬರ್ ಆಫ್ ಸ್ಪರ್ಮ್ಯಾಟೋಜೋವಾ ಪ್ರೊಡ್ಯೂಸ್ಡ್ ಫ್ರಮ್ ಸಿಂಗಲ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಡ್ಯೂರಿಂಗ್ ಸ್ಪರ್ಮ್ಯಾಟೋಜೆನಿಸಿಸ್. ಓಕೆ, ಸೊ ಈ ತರಹ ನೀವು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಏನು ನೀವು ಹಾಕ್ತಿರಲ್ವಾ, ಸೊ ಅದರಲ್ಲಿ ಬರುವಂತಹ ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ ಎಷ್ಟು ಸ್ಪರ್ಮ್ಯಾಟೋಜೋವಾಗಳು ಪ್ರೊಡ್ಯೂಸ್ ಆಗುತ್ತೆ ಎಟ್ ದ ಎಂಡಲ್ಲಿ ಅಂತ ಕೇಳಿದ್ದಾರೆ. ಸೊ ಸ್ಪರ್ಮ್ಯಾಟೋಗೋನಿಯಾದಿಂದ ಫಸ್ಟ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಗಳಾಗುತ್ತೆ. ನೆಕ್ಸ್ಟ್ ಫಸ್ಟ್ ಮಿಯೋಸಿಸ್ ಆಗಿಬಿಟ್ಟು 2 ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಗಳಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಿಯೋಸಿಸ್ ಆಗಿಬಿಟ್ಟು 4 ಸ್ಪರ್ಮ್ಯಾಟೋಜೋವಾ ಅಥವಾ ಸ್ಪರ್ಮ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ಸಿಂಗಲ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ? 4. ಸೊ ದ ರೈಟ್ ಆಪ್ಷನ್ ಈಸ್ 4. ನೆಕ್ಸ್ಟ್, ಎಟ್ ವಿಚ್ ಸ್ಟೇಜ್ ಆಫ್ ದ ಲೈಫ್ ಪ್ರೊಸೆಸ್ ಆಫ್ oogenesis ಈಸ್ ಇನಿಷಿಯೇಟೆಡ್. ಸೊ ಯಾವ ಪೀರಿಯಡ್ ಆಫ್ ಲೈಫಲ್ಲಿ oogenesis ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಟ್ ಈಸ್ ಇನ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್. ಅಂತಂದರೆ ಹೆಣ್ಣು ಮಗು ಭ್ರೂಣವಾಗಿದ್ದಾಗಲೇ, ಫೀಟಸ್ ಆಗಿದ್ದಾಗಲೇ ಎಂಬ್ರಿಯಾನಿಕ್ ಸ್ಟೇಜಲ್ಲೇ oogenesis ಸ್ಟಾರ್ಟ್ ಆಗಿರುತ್ತೆ. ನೆಕ್ಸ್ಟ್, ದ ಲೇಯರ್ ಆಫ್ ಯುಟರೈನ್ ವಾಲ್ ದಟ್ ಕಾಂಟ್ರಾಕ್ಟ್ಸ್ ಡ್ಯೂರಿಂಗ್ ಪಾರ್ಚುರೇಷನ್. ಸೊ ಪಾರ್ಚುರೇಷನ್ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಯುಟರೈನಿನ ಯಾವ ವಾಲ್ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯುಟರೈನ್ ವಾಲಲ್ಲಿ ನಮಗೆ ನೋಡಿ 3 ಲೇಯರ್ಸ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಎಂಡೋಮೆಟ್ರಿಯಮ್, ದಿಸ್ ಈಸ್ ಮಯೋಮೆಟ್ರಿಯಮ್ ಆ್ಯಂಡ್ ದಿಸ್ ಈಸ್ ಪೆರಿಮೆಟ್ರಿಯಮ್. ಓಕೆ, ಸೊ ಯುಟರೈನ್ ವಾಲ್ ಯಾವ್ದು ಕಾಂಟ್ರಾಕ್ಟ್ ಆಗುತ್ತೆ ಅಂದರೆ ಮಯೋಮೆಟ್ರಿಯಮ್. ಓಕೆ, ಸೊ ದಿಸ್ ಒನ್ ಮಿಡಲ್ ಲೇಯರ್ ಏನಿದೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ದ ಲೇಯರ್ ಆಫ್ ಯುಟರೈನ್ ವಾಲ್ ದಟ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಮೆನ್ಸ್ಟ್ರುವಲ್ ಸೈಕಲ್ ಆಗುವಾಗ ಚೇಂಜಸ್ ಆಗುವಂಥ ಯುಟರೈನ್ ವಾಲ್ ಲೇಯರ್ ಯಾವುದು ಅಂತಂದರೆ ದಟ್ ಈಸ್ ದಿಸ್ ಒನ್. ಓಕೆ, ಸೊ ದಿಸ್ ಈಸ್ ಎಂಡೋಮೆಟ್ರಿಯಮ್. ಸೊ ದ ರೈಟ್ ಆಪ್ಷನ್ ಈಸ್ ಎ. ದ ಮೆಮ್ಬ್ರೇನ್ ವಿಚ್ ಪಾರ್ಷಿಯಲಿ ಕವರ್ಸ್ ದ ವೆಜೈನಾ ಇಟ್ ಈಸ್ ಹೈಮನ್. In the mammary glands of human females, milk is secreted by alveolar, Leydig, interstitial, Sertoli. ನೋಡಿ, ಇದು ಮೂರೂ ಮೇಲ್ ಸೆಲ್ ಇರುವಂಥ ಸೆಲ್ಸ್ ಆಗಿದೆ. ಸೊ ಆಲ್ವಿಯೋಲಾರ್ ಸೆಲ್ಸ್ ಇದೆ ರೈಟ್ ಆನ್ಸರ್. ದ ಫಸ್ಟ್ ಮೆನ್ಸ್ಟ್ರುಯೇಷನ್ ವಿಚ್ ಬಿಗಿನ್ಸ್ ಎಟ್ ಪ್ಯೂಬರ್ಟಿ. ಸೊ ಫಸ್ಟ್ ಸ್ಟಾರ್ಟ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲನ್ನು ಏನಂತ ಕರಿತೀವಿ? ಮೆನೋಪಾಸ್, ಮೆನಾರ್ಕ್, ಓವ್ಯುಲೇಷನ್, ಮಾನ್ಸ್ ಪ್ಯೂಬಿಸ್. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಮೆನಾರ್ಕ್. ಹಾಗಿದ್ರೆ ಎಂಡನ್ನು ಏನಂತ ಕರಿತೀವಿ? ದ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಅರೌಂಡ್ 50 years ಆಫ್ ಏಜ್. ದಿಸ್ ಈಸ್ ಕಾಲ್ಡ್, ಇಟ್ ಈಸ್ ಮೆನೋಪಾಸ್ ಅಂತ ಕರಿತೀವಿ. LH ಸರ್ಜ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್. ಸೊ LH ರ್ಯಾಪಿಡ್ ಆಗಿ ಯಾವಾಗ ಸೀಕ್ರೆಟ್ ಆಗುತ್ತೆ? ಮೆನ್ಸ್ಟ್ರುವಲ್ ಸೈಕಲಲ್ಲಿ. ಸರ್ಜ್ ಅನ್ನೋ ವರ್ಡನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ. LH ಸರ್ಜ್ ಯಾವಾಗ ಆಗುತ್ತೆ ಅಂತಂದರೆ ಇಟ್ ಈಸ್ ಇನ್ 14th day.
ಸೊ 14th ಡೇನೇ ಏನಾಗುತ್ತೆ, ಓವ್ಯುಲೇಷನ್ ಅಕರ್ಸ್. ಸೊ ಓವ್ಯುಲೇಷನ್ ಅಕರ್ಸ್ ಡ್ಯೂರಿಂಗ್ ವಿಚ್ ಡೇ, 14th, 5, 10th. ಸೊ ದ ರೈಟ್ ಆಪ್ಷನ್ ಈಸ್ 14th ಡೇ. ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ಮೆನ್ಸ್ಟ್ರುವಲ್ ಸೈಕಲ್. ಓಕೆ, ಸೊ ಮೆನ್ಸ್ಟ್ರುವಲ್ ಸೈಕಲನ್ನು ನೋಡೋದಾದರೆ ಫಸ್ಟಿಗೆ ಮೆನ್ಸ್ಟ್ರುವಲ್ ಫೇಸ್ ಬರುತ್ತೆ, ಅಂದರೆ ಎಂಡೋಮೆಟ್ರಿಯಮ್ ಶೆಡ್ಡಿಂಗ್. ಅದಾದಮೇಲೆ ಫಾಲಿಕಲ್ಗಳು ಅಗೇನ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಫಾಲಿಕಲ್ಸ್ ಡೆವಲಪ್ ಆದಮೇಲೆ ಓವ್ಯುಲೇಷನ್ ಆಗುತ್ತೆ, ಅಂದರೆ ರಿಲೀಸ್ ಆಗುತ್ತೆ ಓವಮ್ ರಿಲೀಸ್ ಆದಮೇಲೆ ಅಗೇನ್ ದೆರ್ ವಿಲ್ ಬಿ ಲೂಟಿಯಲ್ ಫೇಸ್. ಓಕೆ, ಕಾರ್ಪಸ್ ಲೂಟಿಯಮ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಲೂಟಿಯಲ್ ಫೇಸ್. ಪ್ರೆಗ್ನೆನ್ಸಿ ಕಂಟಿನ್ಯೂ ಆದರೆ ಲೂಟಿಯಲ್ ಫೇಸ್ ಹಾಗೇ ಇರುತ್ತೆ, ಇಲ್ಲ ಅಂತಂದರೆ ಅಗೇನ್ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್. ಸೊ ದ ರೈಟ್ ಸೀಕ್ವೆನ್ಸ್ ಈಸ್ ಆಪ್ಷನ್ 1, ಮೆನ್ಸ್ಟ್ರುವಲ್ ಫೇಸ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟ್ರಿ ಆ್ಯಂಡ್ ಲೂಟಿಯಲ್. ಸೊ ನಿಮಗೆ ಈ ಫೇಸಸ್, ಇದೇ ತರಹ ಫೇಸಸ್ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನಲ್ಲೂ ಕಾಣುತ್ತೆ ನೋಡಿ. ಫಾಲಿಕ್ಯುಲರ್ ಫೇಸ್ ಇದೆ, ಅದಾದಮೇಲೆ ಓವ್ಯುಲೇಟ್ರಿ, ಆಮೇಲೆ ಲೂಟಿಯಲ್, ಆಮೇಲೆ ಮೆನ್ಸ್ಟ್ರುವಲ್. ಇದನ್ನು ನೀವು ಟಿಕ್ ಮಾಡಬೇಡಿ. ಓಕೆ, ಇದರಲ್ಲಿ ಫೇಸಸ್ಗಳು ಕರೆಕ್ಟಾಗಿದ್ದರೂ ಕೂಡ ಸೀಕ್ವೆನ್ಸ್ ಕರೆಕ್ಟಾಗಿಲ್ಲ, ಬಿಕಾಸ್ ನಿಮ್ಮ NCERTನಲ್ಲಿ ಫಸ್ಟ್ ಕೊಟ್ಟಿರೋದು ಮೆನ್ಸ್ಟ್ರುವಲ್ ಫೇಸ್. ಸೊ ಹಾಗಾಗಿ ನೀವು ಮೆನ್ಸ್ಟ್ರುವಲ್ ಫೇಸ್ ಫಸ್ಟ್ ಇರೋ ಸೀಕ್ವೆನ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ರೈಟ್ ಆನ್ಸರ್. ಕಾರ್ಪಸ್ ಲೂಟಿಯಮ್ ಪ್ರೊಡ್ಯೂಸಸ್, ಯಾವ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ ಕಾರ್ಪಸ್ ಲೂಟಿಯಮ್? ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್, ಆಲ್ಡೋಸ್ಟಿರಾನ್. ಸೊ ದ ರೈಟ್ ಆಪ್ಷನ್ ಈಸ್ ಪ್ರೊಜೆಸ್ಟಿರಾನ್. ಸೊ ಇಟ್ ಈಸ್, ಹೇಳಿದ್ನಲ್ವ, ಲೂಟಿಯಲ್ ಫೇಸಲ್ಲಿ ಕಾರ್ಪಸ್ ಲೂಟಿಯಮ್ ಡೆವಲಪ್ ಆಗುತ್ತೆ. ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡೋದಕ್ಕೆ ಕಾರ್ಪಸ್ ಲೂಟಿಯಮ್ ಬೇಕು. ಸೊ ಪ್ರೊಜೆಸ್ಟ್ರಾನ್ ಇಸ್ ದ ಪ್ರೆಗ್ನೆನ್ಸಿ ಹಾರ್ಮೋನ್. ನೆಕ್ಸ್ಟ್, ಹಾರ್ಮೋನ್ ಸೀಕ್ರೆಟೆಡ್ ಬೈ ದ ಓವರಿ ಇನ್ ದ ಲೇಟರ್ ಫೇಸಸ್ ಆಫ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿಯ ಲಾಸ್ಟ್ ಡೇಸಲ್ಲಿ ಯಾವ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ? ರಿಲ್ಯಾಕ್ಸಿನ್, ಪ್ರೊಜೆಸ್ಟ್ರಾನ್, ಆಕ್ಸಿಟಾಸಿನ್, ಈಸ್ಟ್ರೋಜನ್. ಓವರಿಯಿಂದ ಯಾವ್ದು ಸೀಕ್ರೆಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ರಿಲ್ಯಾಕ್ಸಿನ್ ಅನ್ನೋ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ. ನೆಕ್ಸ್ಟ್, ದ ಬಾಡಿ ಆಫ್ ದ ಫೀಟಸ್ ಈಸ್ ಕವರ್ಡ್ ವಿತ್ ದ ಹೇರ್, ಐಲಿಡ್ಸ್ ಸೆಪರೇಟ್, ಫೀಟಸ್ನ ಬಾಡಿ ಹೇರಿಂದ ಕವರ್ ಆಗುತ್ತೆ, ಐಲಿಡ್ಸ್ಗಳು ಸಪ್ರೇಟ್ ಆಗುತ್ತೆ, ಹಾಗೂ ಐಲ್ಯಾಶಸ್ಗಳು ಫಾರ್ಮ್ ಆಗುತ್ತೆ. ಕಣ್ಣು ಗುಡ್ಡೆ ಎಲ್ಲ ಏನು ಇರುತ್ತಲ್ವ, ಸೊ ಅದ್ರ ಮೇಲೆ ಏನು ರೆಪ್ಪೆ ಇದೆ, ಸೊ ರೆಪ್ಪೆ ಎಲ್ಲ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆಪ್ಷನ್ ಈಸ್ 24 ವೀಕ್ಸ್. ಓಕೆ, ಸೊ ದಟ್ ಈಸ್ 24 ವೀಕ್ಸ್ ಅಂತ 6 ಮಂತ್ಸಿಗೆ ಈ ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್, ಫೀಟಲ್ ಎಜೆಕ್ಷನ್. ಸೊ ಇದೇ ಥರದ್ದು ಕ್ವಶನ್ಗಳು ನೋಡಿ, ತುಂಬ ಇಂಪಾರ್ಟೆಂಟ್ ಅದು. ಹಾಗಾಗಿ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ದ ಎಂಬ್ರಿಯೋಸ್ ಹಾರ್ಟ್ ಈಸ್ ಫಾರ್ಮ್ಡ್ ಆಫ್ಟರ್. ಸೊ ಎಂಬ್ರಿಯೋನ ಹಾರ್ಟ್ ಯಾವಾಗ ಫಾರ್ಮ್ ಆಗುತ್ತೆ, ಎಷ್ಟನೇ ತಿಂಗಳಲ್ಲಿ ಫಾರ್ಮ್ ಆಗುತ್ತೆ ಅಂತಂದರೆ ಆಪ್ಷನ್ಸ್ 1, 2, 3, 4. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ, ಅಂದರೆ ಫಸ್ಟ್ ಮಂತ್ನ ನಂತರ ಹಾರ್ಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಾರ್ಟ್ ಈಸ್ ದ ಫಸ್ಟ್ ಫಾರ್ಮ್ಡ್ ಆರ್ಗನ್. ಓಕೆ, ಸೊ ಮೊದಲು ಫಾರ್ಮ್ ಆಗುವಂಥ ಆರ್ಗನ್ನೇ ಹಾರ್ಟ್ ಬೇಬಿಯಲ್ಲಿ. ನೆಕ್ಸ್ಟ್, ಇನ್ನೊಂದು ಕ್ವೆಶನ್ನು, ಮೋಸ್ಟ್ ಆಫ್ ದ ಮೇಜರ್ ಆರ್ಗನ್ ಸಿಸ್ಟಮ್ಸ್ ಆಫ್ ದ ಫೀಟಸ್ ಆರ್ ಫಾರ್ಮ್ಡ್ ಬೈ ದ ಎಂಡ್ ಆಫ್. ಓಕೆ, ಸೊ ಮೇಜರ್ ಆರ್ಗನ್ ಸಿಸ್ಟಮ್ಸ್ ಎಲ್ಲ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ ಎಟ್ 12 ವೀಕ್ಸ್. ಓಕೆ, ಸೊ 12 ವೀಕ್ಸ್ ಅಂತಂದರೆ 3 ಮಂತ್ಸ್. ಓಕೆ, ನಾವು ಉಳಿದಿರೋ ಕ್ವೆಶನ್ಸ್ಗಳಿದ್ರಲ್ಲಿ ನಾವು ಕ್ಲಿಯರ್ ಮಾಡಬೇಕಾಗಿದ್ದು, ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಇನ್ ಹ್ಯೂಮನ್ ಫೀಮೇಲ್ ಈಸ್ ಇಂಡ್ಯೂಸ್ಡ್. ಓಕೆ, ಸೊ ಫೀಟಲ್ ಎಜೆಕ್ಷನ್ ಹ್ಯೂಮನ್ ಫೀಮೇಲ್ಸಲ್ಲಿ ಯಾವಾಗ ಇಂಡ್ಯೂಸ್ ಆಗುತ್ತೆ, ಯಾವುದರಿಂದ ಇಂಡ್ಯೂಸ್ ಆಗುತ್ತೆ ಅಂತಂದರೆ, ಸೊ ದ ರೈಟ್ ಆಪ್ಷನ್ ಈಸ್, ಸೊ ಆಪ್ಷನ್ಸ್ ನೋಡಿ ಮೊದಲು, ರಿಲೀಸ್ ಆಫ್ ಆಕ್ಸಿಟಾಸಿನ್ ಬೈ ಪಿಟ್ಯೂಟರಿ, ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ, ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಪ್ಲಾಸೆಂಟಾ, ರಿಲೀಸ್ ಆಫ್ ರಿಲ್ಯಾಕ್ಸಿನ್ ಬೈ ದ ಓವರಿ. ಓಕೆ, ಸೊ ನೋಡೋದಕ್ಕೆ ಎಲ್ಲ ಆಪ್ಷನ್ಸು ಕರೆಕ್ಟ್ ಅಂತಲೇ ಅನಿಸ್ತಾ ಇದೆ, ಬಟ್ ಆ್ಯಕ್ಚುಲ್ ಆಗಿ ಇಂಡ್ಯೂಸ್ ಆಗೋದು, ಓಕೆ, ಇಂಡ್ಯೂಸ್ ಅಂದರೆ ಮೊದಲು ಶುರು ಆಗೋದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಯಾವುದರಿಂದ ಅಂತಂದರೆ ಬೈ ದ ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ಪ್ಲಾಸೆಂಟಾ. ಮಗು ಯಾವಾಗ ಕಂಪ್ಲೀಟಾಗಿ ಡೆವಲಪ್ ಆಗುತ್ತೆ, ಬೈ 9 ಮಂತ್ಸ್. ಓಕೆ, ಸೊ ಎಟ್ ದ ಎಂಡ್ ಆಫ್ 9 ಮಂತ್ಸ್ ಮಗು ಕಂಪ್ಲೀಟಾಗಿ ಡೆವಲಪ್ ಆದಾಗ ಅದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸನ್ನು ಇಂಡ್ಯೂಸ್ ಮಾಡುತ್ತೆ, ಅದು ಮತ್ತು ಡೆವಲಪ್ ಆಗಿರೋ ಪ್ಲಾಸೆಂಟಾ ಅದ್ರ ಜೊತೆಗೆ. ಓಕೆ, ಸೊ ಎರಡು ಇಂಡ್ಯೂಸ್ ಮಾಡುತ್ತೆ. ಆ ಸಿಗ್ನಲ್ಗಳು ಪಿಟ್ಯೂಟರಿಗೆ ಹೋಗುತ್ತೆ, ಪಿಟ್ಯೂಟರಿಯಿಂದ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ, ಆಕ್ಸಿಟಾಸಿನ್ ರಿಲೀಸ್ ಆಗೋದ್ರಿಂದ ಹೆಚ್ಚು ಕಾಂಟ್ರಾಕ್ಷನ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಹೆಲ್ಪ್ಸ್ ಇನ್ ಪಾರ್ಚುರೇಷನ್. ಸೊ ಪಾರ್ಚುರೇಷನ್ಗೆ ಹೆಲ್ಪ್ ಮಾಡೋ ಹಾರ್ಮೋನ್ ಯಾವುದು? ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್, ಆಕ್ಸಿಟಾಸಿನ್, ವ್ಯಾಸೋಪ್ರೆಸಿನ್. ಪ್ರೊಜೆಸ್ಟ್ರಾನ್ ಈಸ್ ಪ್ರೆಗ್ನೆನ್ಸಿ ಹಾರ್ಮೋನ್, ಈಸ್ಟ್ರೋಜನ್ ಈಸ್ ಫೀಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ ಕೊಡುವಂಥ ಹಾರ್ಮೋನ್, ಫೀಮೇಲ್ ಹಾರ್ಮೋನ್. ನೆಕ್ಸ್ಟ್, ಆಕ್ಸಿಟಾಸಿನ್ ಈಸ್ ದ ರೈಟ್ ಆನ್ಸರ್. ಸೊ ಆಕ್ಸಿಟಾಸಿನನ್ನು ಪಾರ್ಚುರೇಷನ್ ಹಾರ್ಮೋನ್, ಬರ್ತ್ ಹಾರ್ಮೋನ್ ಅಂತಲೂ ಕರೀತಾರೆ ಅದನ್ನು. ಓಕೆ, ಸೊ ಬರ್ತ್ ಹಾರ್ಮೋನ್ ಈಸ್ ಆಕ್ಸಿಟಾಸಿನ್, pregnancy hormone is progesterone, and violent contractions of the uterus during parturition are stimulated by, again answer is oxytocin. Now, violent contractions of the uterus during parturition occurs in myometrium. So myometrium ನಲ್ಲಿ ಕಾಂಟ್ರಾಕ್ಷನ್ಗಳಾಗುತ್ತೆ, ಯುಟೆರಸ್ನ 3 ಲೇಯರಲ್ಲಿ ಮಯೋಮೆಟ್ರಿಯಮಲ್ಲಿ ಆಗುತ್ತೆ. ಸೊ ದೀಸ್ ವೇರ್ ಆಲ್ ದ ಕ್ವೆಶನ್ಸ್ ಫಾರ್
ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಐ ಥಾಟ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಜಾಸ್ತಿ ನೀವು MCQs ಬೇಕು, ತಿಳ್ಕೊಬೇಕು, ಓದಬೇಕು ಅಂತಂದರೆ ಯು ಮಸ್ಟ್ ರೆಫರ್ ದ NCERT ನೀವು ಥರವಾಗಿ ಓದಲೇಬೇಕಾಗುತ್ತೆ ಟು ಆನ್ಸರ್ ದ MCQs. ಆ್ಯಂಡ್ ಐ ಹೋಪ್ ಇಟ್ ಹೆಲ್ಪ್ಸ್ ಯು ಅ ಲಿಟಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕೋಸಿಸ್ಟಮ್ ಮೇಲೆ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಎಕೋಸಿಸ್ಟಮಲ್ಲಿ ನಿಮಗೆ 1 ಮಾರ್ಕಿಂದ 3 ಕ್ವಶನ್ಸ್ ಬರುತ್ತಲ್ವ. ಸೊ ಸ್ಟೇ ಕನೆಕ್ಟೆಡ್, ಐ ವಿಲ್ ಬಿ ಅಪ್ಲೋಡಿಂಗ್ ಸೂನ್.